ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಹಾಗೆ ಇವತ್ತು ಫ್ಲೆಕ್ಸಿ ಸೀಡ್ಸ್ ಜೆಲ್ನ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 1 ಕಪ್ಪು ಫ್ಲೆಕ್ಸಿ ಸೀಡ್ಸ್ ತೊಗೊಂಡು ಇದಕ್ಕೆ 2.5 ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕೂದಲು ಉದ್ದ ಅಥವಾ ರೇಷ್ಮೆ ಥರ ಆಗಬೇಕು ಅಂದರೆ ಫ್ಲೆಕ್ಸಿ ಸೀಡ್ಸ್ ಜೆಲ್ನ ವಾರಕ್ಕೊಂದು ಸತಿ ಬಳಸಿ. ನಿಮ್ಮ ಕೂದಲಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ನೋಡ್ಬೋದು. ನಿಮ್ಮ ಕೂದಲು ಉದ್ದ ಇತ್ತು ಅಂದರೆ 1-2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ಕಡಿಮೆ ಇತ್ತು, ಶಾರ್ಟ್ ಹೇರ್ ಅಂತ ತೆಳು ಇತ್ತು ಅಂದರೆ ಸ್ವಲ್ಪ ನಾನು ತೋರಿಸಿರೋ ಕ್ವಾಂಟಿಟಿನ ಬಳಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಇದು ಕುದ್ದು ಜೆಲ್ಲು ಪ್ರಿಪೇರ್ ಆಗ್ತಾ ಇದೆ. ಈ ಜೆಲ್ನ ಮಸ್ಟ್ ಯೂಸ್ ಮಾಡಿ ವೀಕ್ಲಿ ಒಂದು ಸತಿ ಅಂತ ಹೇಳ್ತೀನಿ. ರೇಷ್ಮೆ ಥರ ಕೂದಲು ಸಿಲ್ಕಿ ಆ್ಯಂಡ್ ಸಾಫ್ಟ್ ಆಗುತ್ತೆ. ಹೇರ್ ಗ್ರೋತ್ಗೂ ಕೂಡ ಭಾಳನೇ ಸಹಾಯ ಆಗುತ್ತೆ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಈಗ ನೊರೆ ಥರ ಚೆನ್ನಾಗಿ ಇಲ್ಲಿ ಬರ್ತಾ ಇದೆ. ಈಗ ಜೆಲ್ ಆಲ್ರೆಡಿ ಸ್ವಲ್ಪ ಬಂದಂಗಾಗಿದೆ. ಜಾಸ್ತಿ ಈ ಥರ ಜೆಲ್ನ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಇದು ಕಚ್ಕೊಂಡ್ಬಿಡುತ್ತೆ. ಈಗ ಕಂಪ್ಲೀಟಾಗಿ ಜೆಲ್ ರೆಡಿಯಾಗಿದೆ. ನಾನು ಇಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ನಾವು ಇದನ್ನು ಫಿಲ್ಟರ್ ಮಾಡ್ಕೊಬೇಕು. ಫ್ಲೆಕ್ಸಿ ಸೀಡ್ ಜೆಲ್ ಏನಿದೆ ಲೈಕ್ ಎಗ್ ವೈಟ್ ಥರ ಇರುತ್ತೆ, ಅದೇ ಥರ ಇರುತ್ತೆ. ಎಷ್ಟು ನಾವು ಬೇಗ ಬಿಸಿಲು ಹಾಕ್ಕೊತೀವೋ ಅಷ್ಟು ಜೆಲ್ ಸಿಗುತ್ತೆ. ಆಮೇಲೆ ಇನ್ನು ಉಳಿದಿದ್ದು ಕಂಪ್ಲೀಟಾಗಿ ಇದು ಶೋಧಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಒಂದು ತೆಳು ಬಟ್ಟೆಯಲ್ಲಿ ತೊಗೊಂಡು ಇನ್ನು ಉಳಿದಿರೋ ಜೆಲ್ ಏನಿದೆ ಅದನ್ನು ನಾವು ಸ್ಕ್ವೀಸ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಬೋದು. ಆವಾಗ ಕಂಪ್ಲೀಟ್ ಜೆಲ್ ರೆಡಿ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಬಾದಾಮ್ ಆಯಿಲು ಕೂಡ ಬಳಸ್ಬೋದು. ನಾವಿಲ್ಲಿ ಕೊಕೊನಟ್ ಆಯಿಲ್ನ ಬಳಸ್ಕೊತಾ ಇದ್ದೀನಿ. ಈಗ ಜೆಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಕೂದಲನ್ನ ಡಿವೈಡ್ ಮಾಡಿ ತಲೆ ಬುಡಕ್ಕೆ ಪೂರ್ತಿ ಹಚ್ಚಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ನಿಮ್ಮ ಕೂದಲಲ್ಲಾಗೋ ಬದಲಾವಣೆನ ನೀವೇ ನೋಡ್ಬೋದು. ಮಸ್ಟ್ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂದರೆ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಬಾತಿಂಗ್ ಪೌಡ್ರನ್ನ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ನೋಡಿ. ನಾನಿಲ್ಲಿ ಮೊದಲನೇಯಾಗಿ ತೊಗೊತಾ ಇರೋದು ಕಡಲೆಬೇಳೆ 1 ಕಪ್ಪು, ಹೆಸರು ಕಾಳು 1 ಕಪ್ಪು, ಹಾಗೆ ಮಸೂರು ದಾಲ್ ಅಂತ ಕರಿತೀವಿ. ಇದನ್ನು ಮೈಸೂರು ದಾಲ್ ಅಲ್ಲ, ಮಸೂರು ದಾಲ್ ಅಂತಲೇ ಹೇಳ್ತಾರೆ, ಮೊಸರು ಬೇಳೆ ಅಂತಲೇ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ. ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಇದು 3 ಒಟ್ಟಿಗೆ ಈಗ ಜಾಡಿಗೆ ಹಾಕ್ಕೊತಾ ಇದ್ದೀನಿ. ಜಾಡಿಗೆ ಹಾಕ್ಕೊಂಡು ನಾನಿಲ್ಲಿ 1/4 ಕಪ್ಪಷ್ಟು ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಈ ಪೌಡ್ರನ್ನ ಜಡಿಸ್ಕೊಂಡು ಇದನ್ನು ಫೇಸ್ ಪ್ಯಾಕ್ ರೀತಿಲೂ ಕೂಡ ಬಳಸ್ಕೋಬೋದು. ನಾನೀಗ ಒಂದು ಪಾನ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಪೂರ್ತಿ ನಾವೇನು ನುಣ್ಣಗೆ ರುಬ್ಕೊಂಡ್ಬಂದಿದ್ವಿ ಆ ಥರ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಅರಿಶಿನ ಅಂದರೆ ಕಸ್ತೂರಿ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಗಂಧದ ಪೌಡ್ರು ಅಂದರೆ ರೆಡಿ ಸಿಗುತ್ತೆ. ಸೊ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲೆಲ್ಲ ತುಂಬ ಅವೈಲೇಬಲ್ ಇದೆ. ನಾನು ಗಂಧದ ಪೌಡ್ರು ಅಂದರೆ ರೆಡ್ ಸ್ಯಾಂಡಲ್ ಅಂತಲೇ ಹೇಳ್ತೀವಿ, ಅದನ್ನು ಇಲ್ಲಿ ಬಳಸ್ಕೊತಾ ಇದ್ದೀನಿ. ಇಲ್ಲಿ ಅದನ್ನು 1 ಕಪ್ಪಷ್ಟು ನಾವೇನು ಕಪ್ ಮೆಜರ್ಮೆಂಟಲ್ಲಿ ತೋರಿಸಿದ್ವಿ ಅದೇ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೀಮ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದರಿಂದ ಪಿಂಪಲ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ಫೇಸ್ ಪ್ಯಾಕ್ ಪೌಡ್ರನ್ನ ಕೂಡ ಇದಕ್ಕೆ ಬಳಸ್ತಾ ಇದ್ದೀನಿ. ಅಂದರೆ 1 ಕಪ್ ಮೆಜರ್ಮೆಂಟಲ್ಲೇ ಇಲ್ಲಿ ಅದನ್ನು ಬಳಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ತುಂಬ ಸ್ಕಿನ್ನು ಗ್ಲೋ ಬರುತ್ತೆ ಅಂತಲೇ ಹೇಳ್ತೀನಿ. ಬ್ಲ್ಯಾಕ್ ಹೇರ್ಸು ವೈಟ್ ಹೇರ್ಸು ರಿಮೂವ್ ಆಗುತ್ತೆ. ಕಪ್ಪು ಕಲೆಗಳನ್ನ ಕಡಿಮೆ ಮಾಡುತ್ತೆ. ಮಡವೆಗಳನ್ನೂ ಬರ್ದಿರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ನ್ಯಾಚುರಲ್ ಬಾಡಿ ಬಾತ್ ಪೌಡ್ರು ಅಂತಲೇ ಹೇಳ್ಬೋದು. ಈಗ ಬಾಡಿ ಬಾತ್ ಪೌಡ್ರು ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇದನ್ನು ಹೇಗೆ ಯೂಸ್ ಮಾಡ್ಬೋದು, ಇದನ್ನು ಆಲ್ 3 ಟೈಪ್ ಸ್ಕಿನ್ ಕೂಡ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು ಅಥವಾ ಆಯಿಲಿ ಡ್ರೈ ಸ್ಕಿನ್ ಟೈಪ್ಸು. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಪೌಡ್ರು ತೊಗೊಂಡಿದ್ದೀನಿ. ನಾನು ಪೌಡ್ರು ತೊಗೊಂಡಿದ್ದಕ್ಕೆ ಮೊಸರು ತೊಗೊತಾ ಇದ್ದೀನಿ. ಅಥವಾ ನಿಮಗೆ ಮೊಸರು ಬೇಡ ಅಂದರೆ ರಾ ಮಿಲ್ಕ್ನ ಬಳಸ್ಬೋದು, ಅಥವಾ ರೋಸ್ ವಾಟರ್ ಒಟ್ಟಿಗೆ ನೀವು ಹಚ್ಕೊಬೋದು. ನೆಕ್ಕಿಗೆ, ಫೇಸ್ಗೆ, ಬಾಡಿಗೆ, ಕೈಯು ಕಾಲಿಗೆ ಕಂಪ್ಲೀಟಾಗಿ ಹಚ್ಕೊಂಡು 30 ನಿಮಿಷ ಬಿಟ್ಟು ಇದನ್ನು ಮೈಲ್ಡ್ ವಾಟ್ರಲ್ಲಿ ತೊಳೆದ್ರೆ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗುತ್ತೆ. ಈ ಪೌಡ್ರನ್ನ 3 in 1 ಆಗಿ ಬಳಸ್ಬೋದು. ಬಾಡಿ ಸ್ಕ್ರಬ್ಬರ್, ಹಾಗೆ ಬಾತಿಂಗ್ ಪೌಡರ್ ಮತ್ತು ಫೇಸ್ ಪ್ಯಾಕ್ ಆಗಿ ಬಳಸ್ಬೋದು. ಡೆಡ್ ಸ್ಕಿನ್ನ ಕಡಿಮೆ ಮಾಡಿ ಸ್ಕಿನ್ನ ಗ್ಲೋ ಆಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ನ್ಯಾಚುರಲ್ ಬಾಡಿ ಬಾತ್ ಪೌಡ್ರ್ ಹೇಗಿತ್ತು ಅಂತ ನಿಮ್ಮ
ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.